ನಮ್ಮ ಜೊತೆ ಇವತ್ತು ಅನಿರುದ್ಧ್ ಸರ್ ಇದ್ದಾರೆ, ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಅಳಿಯ. ವಿಷ್ಣು ಸರ್ ಜೊತೆ ನಿಮ್ಮ ಜರ್ನಿ ಯಾವ ರೀತಿಯಾಗಿತ್ತು? ತಂದೆ ಥರ ಇದ್ದರು, ನನ್ನ ಗುರುಗಳ ಥರ ಇದ್ದರು, ಮಾರ್ಗದರ್ಶಕರಾಗಿದ್ದರು, ಸ್ನೇಹಿತನ ಥರನೂ ಇದ್ದರು. ಅವರ ಸಮಾಧಿ ವಿಚಾರದಲ್ಲಿ ಒಂದಿಷ್ಟು ಗೊಂದಲಗಳು ಹುಟ್ಕೊಳ್ಳುತ್ತೆ. ಆ ಸಮಯದಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ಕಣ್ಣೀರಿಡ್ತಾರೆ, ಹೋರಾಟ ನಡೆಸ್ತಾರೆ. ಅದು ಕೆಲವರು ಅದನ್ನು ಆ ಥರ ಸೃಷ್ಟಿನೂ ಮಾಡೋದು. ನಮ್ಮ ಜೊತೆಯಲ್ಲೇ ಇದ್ದು ನಮ್ಮ ಅಭಿಮಾನಿಗಳೇ ಅಂತ ಹೇಳಿಕೊಂಡು ಬೇಕು ಅಂತ ಅದನ್ನು ಬಿರುಸು ಕೆಲಸನೂ ಕೆಲವರು ಮಾಡಿದ್ದಾರೆ. ಜೊತೆಯಲ್ಲಿ ಸೀರಿಯಲ್ ಬಗ್ಗೆ ಮಾತಾಡ್ತಾ ಇದ್ವಿ ಸರ್. ತುಂಬ ಜನರಿಗೆ ಹತ್ರ ಆದ್ರಿ ಆ ಸೀರಿಯಲ್ ಮೂಲಕ. ಆದರೆ ಎಲ್ಲೋ ಒಂದು ಕಡೆ ಆ ಸೀರಿಯಲಿಂದ ಹೊರಗೆ ಬರ್ತೀರಾ, ಏನು ಕಾರಣ ಸರ್? ಯಾರು ನನ್ನನ್ನು ದೂಷಿಸ್ತಾ ಇದ್ದಾರೋ ಅಥವಾ ನಕಾರಾತ್ಮಕ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೋ ನನಗೆ ಬೇಕಾಗಿಲ್ಲ. ನನಗೆ ನನ್ನ ಜೀವನದಲ್ಲಿ ನನ್ನ ಗುರಿ ಮುಖ್ಯ. ಕನ್ನಡ ಚಿತ್ರರಂಗದಲ್ಲಿ ಇರೋರೇ ಏನಾದರೂ ಕನ್ನಡ ಚಿತ್ರರಂಗನ ಹಿಂದೆಳೆಯಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಏನಾದರೂ ಅನ್ಸುತ್ತಾ ಸರ್? 45 ಮೂವೀಸ್ ಸಮಯದಲ್ಲಿ ಅವರು ನಿರ್ದೇಶಕರು ಈ ಮಾತನ್ನ ಆಡಿದ್ರು. ಇಲ್ಲ, ಅವ್ರು ಯಾವ ಸಂದರ್ಭದಲ್ಲಿ ಈ ಥರ ಮಾತಾಡಿದ್ದಾರೆ ನನಗೆ ಗೊತ್ತಿಲ್ಲ. ನನಗಂತೂ ಆ ಥರ ಅನ್ಸಲ್ಲ. ಈಗ ನಾವು ಇದನ್ನು ಇಂಟರ್ವ್ಯೂ ಮಾಡ್ತಿದ್ವಿ. 7 ಕೋಟಿ ಜನ ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ. 7 ಕೋಟಿ ಜನ ನೋಡ್ತಾರೆ ಇದು. ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮ್ಮಿ ಶೆಟ್ಟಿ. ಇವತ್ತು ನಮ್ಮ ಜೊತೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ಒಂದು ವ್ಯಕ್ತಿ ಇದ್ದಾರೆ. ಇವರು ಬರಹಗಾರರು ಕೂಡ ಹೌದು, ಗಾಯಕರು ಕೂಡ ಹೌದು, ಹಾಗೆ ಆ್ಯಕ್ಟರ್ ಕೂಡ ಹೌದು. ಹಾಗಾದರೆ ಯಾರಿರಬಹುದು ಅಂತ ಒಂದು ಕ್ಯೂರಿಯಾಸಿಟಿ ನಿಮ್ಮಲ್ಲಿ ಕ್ರಿಯೇಟ್ ಆಗಿರ್ಬೋದು. ನಮ್ಮ ಜೊತೆ ಇವತ್ತು ಅನಿರುದ್ಧ್ ಸರ್ ಇದ್ದಾರೆ, ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಅಳಿಯ. ಇವ್ರನ್ನ ಅನಿರುದ್ಧ್ ವಿಷ್ಣುವರ್ಧನ್ ಅನ್ನೋದಾ ಅಥವಾ ಅನಿರುದ್ಧ್ ಜತ್ಕರ್ ಅನ್ನೋದು ಒಂದಿಷ್ಟು ಕನ್ಫ್ಯೂಷನ್ ನನಗೂ ಕೂಡ ಇದೆ. ಅವ್ರನ್ನೇ ಮಾತಾಡಿಸ್ತೀನಿ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಸರ್? ದೇವರ ಅನುಗ್ರಹ. ತುಂಬ ಖುಷಿಯಾಯಿತು ಈ ಒಂದು ಭೇಟಿ ಮತ್ತು ಈ ವಿಶೇಷವಾದ ಒಂದು ಸಂದರ್ಶನ. ನನಗಂತೂ ತುಂಬ ಖುಷಿ ಕೊಡ್ತಾ ಇದೆ. ಒಂದಿಷ್ಟು ಕ್ಯೂರಿಯಾಸಿಟಿ ಕೂಡ ಇದೆ. ಒಂದಿಷ್ಟು ಕ್ವೆಶನ್ಗಳನ್ನು ಕೇಳ್ತೀನಿ ಸರ್ ನಿಮ್ಮ ಜರ್ನಿ ಬಗ್ಗೆ. ಮೊದಲನೇದಾಗಿ ರಂಗದಲ್ಲಿ ಸಾಕಷ್ಟು ವರ್ಷ ಜರ್ನಿ ಮಾಡಿದ್ದೀರಾ, ರಂಗಭೂಮಿಯಲ್ಲಿ ಸಾಕಷ್ಟು ವರ್ಷ ಜರ್ನಿ ಇದೆ, ಒಂದಷ್ಟು ಅನುಭವಗಳಿದೆ. ಹೇಗೆ ಅನಿಸ್ತಿದೆ ಸರ್ ಚಿತ್ರರಂಗದ ಅಥವಾ ಕಿರುತೆರೆಯ ಅನುಭವ? ತುಂಬ ಸಂತೋಷ ಇದೆಮ್ಮ. ಇಷ್ಟು ವರ್ಷದ ಒಂದು ಪ್ರವಾಸ ಏನಿದೆ ನಿಜಕ್ಕೂ ನನಗೆ ತುಂಬ ಅಂದರೆ ತುಂಬ ಸಂತೋಷ ತಂದುಕೊಟ್ಟಿದೆ, ಸಮಾಧಾನ ತಂದುಕೊಟ್ಟಿದೆ. ಇನ್ನೂ ಸಾಕಷ್ಟು ಪ್ರವಾಸ ಮಾಡಬೇಕಿದೆ. ಅದಕ್ಕೆ ಇವತ್ತು ನನಗೆ ಸಿಕ್ಕಿರ್ತಕ್ಕಂಥ ಕೆಲಸ ಏನಿದೆ ಅದನ್ನು ನಾನು ತುಂಬ ಶ್ರದ್ಧೆಯಿಂದ ನಿರ್ವಹಿಸ್ತಾ ಇದ್ದೀನಿ. ಮುಂದೆ ನೋಡೋಣ, ಭಗವಂತ ಇದ್ದಾನೆ. ಖಂಡಿತ ಸರ್. ಒಂದು ಸ್ವಲ್ಪ ಹಿಂದೆ ಹೋಗೋಣ. ನಿಮ್ಮ ರಂಗಭೂಮಿ ಎಂಟ್ರಿ ಯಾವ ರೀತಿಯಾಗಾಯಿತು? ಅದಕ್ಕೆ ಸ್ಫೂರ್ತಿ ಯಾರು ಸರ್ ಮುಖ್ಯವಾಗಿ? ರಂಗಭೂಮಿ ವಿಷಯದಲ್ಲಿ ನಮ್ಮ ತಾಯಿನೇ ನನಗೆ ಸ್ಫೂರ್ತಿ. ಅಂದರೆ ಆಕೆ ತುಂಬ ಒಳ್ಳೆಯ ಕಲಾವಿದೆ. ಆಕೆ ರಂಗಭೂಮಿ ಕಲಾವಿದೆ. ಹಾಗಾಗಿ ಆ ಒಂದು ನಂಟು, ಒಂದು ಆಸಕ್ತಿ, ಒಂದು ಕನಸಿತ್ತು. 1994ರಲ್ಲಿ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಅಂತಂದರೆ ರಾಷ್ಟ್ರೀಯ ನಾಟಕ ಶಾಲೆದು ಡೆಲ್ಲಿನಲ್ಲೇನಿದೆ, ಅದರದ್ದು ಒಂದು ರೀಜನಲ್ ರಿಸೋರ್ಸ್ ಸೆಂಟರ್ ಅಂತ ಮಾಡಿ ಅವರು ಧಾರವಾಡದಲ್ಲಿ, ನಾನು ಅಲ್ಲೇ ಓದಿದ್ದು ಬೆಳೆದಿದ್ದು, ಅಲ್ಲಿ ಒಂದು ಶಿಬಿರನ ಮಾಡಿದ್ರು ಅವರು. ಒಂದು 45 ದಿನದ್ದು ರೆಸಿಡೆನ್ಷಿಯಲ್ ವರ್ಕ್ಶಾಪ್. ಅದರಲ್ಲಿ ನಾನು ನನ್ನ ತಂಗಿ ಭಾಗವಹಿಸಿದ್ವಿ. ಅಲ್ಲಿಂದ ಅದು ಒಂದು ಕರ್ನಾಟಕದಲ್ಲಿ ರಂಗಭೂಮಿಯ ಒಂದು ಇದೇ ಒಂದು ಪ್ರೊಫೆಷನಾಗಿ ನಾನು ತಗೋಬೇಕು ಅಥವಾ ಒಂದು ಹವ್ಯಾಸಕ್ಕಿಂತ ಒಂದು ಹೆಜ್ಜೆ ಮುಂದೆ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡೋದಕ್ಕೆ ನನಗದು ಒಂದು ಅಡಿಪಾಯ ಆಯಿತು, ಒಂದು ದಾರಿದೀಪ ಆಯಿತು. ಅದಕ್ಕೂ ಮುಂಚೆ ನಾನು ಚಿಕ್ಕಂದಿಂದಲೂ ನಮ್ಮ ತಾಯಿ ನಾಟಕಗಳನ್ನು ಬರಿತಾಯಿದ್ರು, ಒಂದು ಏಕಾಂಕಗಳನ್ನು ಬರಿತಾಯಿದ್ರು. ಅದರಲ್ಲಿ ನಾನು ಅಭಿನಯಿಸ್ತಾ ಇದ್ದೆ. ಆದರೆ ಅದಾದ ಮೇಲೆ ಮುಂಬೈಯಲ್ಲಿ ಕೂಡ ನಾನು ಒಂದು ಅಭಿನಯಿಸಿದೆ. ಅಲ್ಲಿ ಹಾಡು ಹೇಳ್ತಾ ಇದ್ದೆ, ಅಭಿನಯಿಸ್ತಾನೂ ಇದ್ದೆ, ನನ್ನ ಇಂಟೀರಿಯರ್ ಡಿಸೈನಿಂಗ್ ಕೆಲಸನೂ ಮಾಡ್ತಾಯಿದ್ದೆ. ಸಹ ನಿರ್ದೇಶಕನಾಗಿ ನಾನು ರಂಗಭೂಮಿಯಲ್ಲಿ ಕೆಲಸ ಕೂಡ ಮಾಡಿದ್ದೀನಿ. ಆದರೆ ನಮ್ಮ ಕರ್ನಾಟಕದಲ್ಲಿ ಒಂದೊಂದು ಪ್ರೊಫೆಷ್ನಲ್ ಆಗಿ ಇದೇ ಒಂದು ಪ್ರೊಫೆಷನ್ ಆಗಿ ನಾನು ತಗೋಬೇಕು ಅನ್ನೋ ದೃಷ್ಟಿಯಲ್ಲಿ ಆ ವರ್ಕ್ಶಾಪ್ ನನಗೆ, ಆ ಒಂದು ಶಿಬಿರ ನನಗೆ ತುಂಬ ಸಹಾಯ ಮಾಡ್ತು.
ನನ್ಗೆ ಗೊತ್ತು ನೀವು ತುಂಬಾ ಚಂದ ಬರಿತೀರಾ, ತುಂಬಾ ದೊಡ್ಡ ಅಂದ್ರೆ ಒಂದು ಒಳ್ಳೆ ಬರಹಗಾರ ಅಂತ. ಆ ಕಾರಣಕ್ಕೆ ಕೇಳ್ತಾ ಇದ್ದೀನಿ, ಈಗಲೂ ರಂಗಭೂಮಿ ಜೊತೆ ಒಂದಿಷ್ಟು ನಂಟು ಇರಬೇಕು ಅನ್ನೋ ಕಾರಣಕ್ಕೆ ಏನಾದರೂ ನಾಟಕಗಳನ್ನು ಬರೆಯೋದು, ಪ್ರಹಸನಗಳನ್ನು ಬರೆಯೋ ಏನಾದರೂ ಹಾಬಿ ಮಾಡ್ಕೊಂಡಿದ್ದೀರಾ ಸರ್? ನನಗೆ ನಮ್ಮ ಸ್ನೇಹಿತರು ಹೇಳ್ತಾರೆ ನಾಟಕನೂ ಬರೀರಿ ಅಂತ. ಅಂದರೆ ನಾನು ಇಷ್ಟು ದಿವಸ ಒಂದಿಷ್ಟು ಲೇಖನಗಳನ್ನು ಬರೆದಿದ್ದೀನಿ. ಸುಮಾರು 40 ಲೇಖನಗಳನ್ನು ಬರೆದಿದ್ದೀನಿ. ಒಂದು ಪುಸ್ತಕ ಕೂಡ ನಂದು ಪ್ರಕಟಣೆ ಆಯಿತು, ಸಾಲುಗಳ ನಡುವೆ ಅಂತ, 1-2 ತಿಂಗಳ ಹಿಂದೆ ಆಯಿತು. ಈಗ ಅದರ ಇಂಗ್ಲೀಷ್ ವರ್ಜನ್ ಬರ್ತಾ ಇದೆ, ಇದೇ ಜನವರಿ ತಿಂಗಳು ಅಥವಾ ಫೆಬ್ರವರಿ ತಿಂಗಳಲ್ಲಿ ಇಂಗ್ಲೀಷ್ ವರ್ಜನ್ ಕೂಡ ಬರುತ್ತೆ. ಒಂದು ಕಾದಂಬರಿ ಬರಿತಾ ಇದ್ದೀನಿ ನಾನು. ಅದು ಬಹುಶಃ ಅಲ್ಲ, ಅದು ಈ ವರ್ಷ ಅದು ಪ್ರಕಟಗೊಳ್ಳುತ್ತೆ. ಸುಮಾರು ವರ್ಷದಿಂದ ಅದನ್ನು ನಾನು ಬರಿತಾ ಇದ್ದೀನಿ. ಅದು ಈ ವರ್ಷ ಅದು ಪ್ರಕಟಗೊಳ್ಳುತ್ತೆ. ಅದಾದಮೇಲೆ ಇನ್ನೊಂದು ಏನೋ ನಡೀತಾ ಇದೆ, ತಲೆಯಲ್ಲಿ ನಡೀತಾ ಇದೆ. ಆದರೆ ನನ್ನ ಸ್ನೇಹಿತರು ನೀವು ಕೇಳಿದ ಹಾಗೆ ಹೇಳಿದ್ದಾರೆ, ನೀವು ನಾಟಕನೂ ಬರೀರಿ ಅಂತ. ನೋಡೋಣ, ದೇವರ ಅನುಗ್ರಹ. ಮಾಡಬೇಕು ಅನ್ನೋ ಒಂದು ತಲೆಯಲ್ಲಿದೆ. ಓಕೆ, ಇದನ್ನೆಲ್ಲ ಬಿಟ್ಟು ಸರ್, ರಂಗಭೂಮಿ, ಚಿತ್ರರಂಗ ಬಿಟ್ಟು ವಿಶೇಷವಾಗಿ ನೀವು ಕಾಣಿಸ್ಕೊಂಡಿದ್ದು ಧಾರಾವಾಹಿಯಲ್ಲಿ. ಅದರಲ್ಲೂ ಸಾಕಷ್ಟು ಜನ ಹುಡುಗಿರ ಮನಸ್ಸನ್ನು ಗೆದ್ದಿದ್ರಿ ಆ ಸಮಯದಲ್ಲಿ, ಜೊತೆಯಲ್ಲಿ ಸೀರಿಯಲ್ ಮೂಲಕ. ಏನು ಹೇಳ್ತೀರಾ ಸರ್, ಆ ಹೊಸ ಅನುಭವ, ಆ ಹೊಸ ಜರ್ನಿ ಹೇಗಿತ್ತು? ತುಂಬ ಅಂದರೆ ತುಂಬ ಸಂತೋಷ ಅಮ್ಮ ನನಗೆ. ಯಾಕಂದರೆ ಒಬ್ಬ ಕಲಾವಿದನಿಗೆ ಹೆಚ್ಚು ಜನ ಮನ್ನಣೆ ಸಿಗೋದಿದೆ, ಪ್ರಶಂಸೆ ಸಿಗೋದಿದೆ, ಅದೇ ಬೇಕಾಗಿರುತ್ತೆ. ಅಂತಂದರೆ ಒಂದು ಕೆಲಸದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬಹುದು, ಅಭಿನಯದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬಹುದು, ಜೊತೆಗೆ ದುಡ್ಡು, ಮೂರನೇದು ಒಂದು ಅಂತಸ್ತು ಅಂತಂದರೆ ಜನಗಳ ಒಂದು ಪ್ರೀತಿ, ಅಭಿಮಾನ. ಅದು ಸಿಕ್ಕಿದಾಗ ಅದು ಮಾತುಗಳಲ್ಲಿ ಅಥವಾ ಪದಗಳಲ್ಲಿ ಹೇಳೋದಕ್ಕೆ, ವರ್ಣಿಸೋದಕ್ಕೆ ಅಸಾಧ್ಯ. ಅದಕ್ಕೋಸ್ಕರನೇ ಕಲಾವಿದರು ಪ್ರಯತ್ನ ಪಡ್ತಾ ಇರ್ತಾರೆ, ಶ್ರಮ ವಹಿಸ್ತಾ ಇರ್ತಾರೆ. ಅದು ನಮ್ಮ ಕೈಲಿ ಇರೋದೂ ಇಲ್ಲ. ಯಾಕಂತಂದರೆ ನೀವು ನೋಡ್ತಾ ಇದ್ದರೆ ಸುಮಾರು ಧಾರಾವಾಹಿಗಳು ಅಥವಾ ಸುಮಾರು ಸಿನಿಮಾಗಳು, ನಾಟಕಗಳು ಜನ ಮಾಡ್ತಾ ಇರ್ತಾರೆ, ಅಷ್ಟೇ ತುಂಬ ಶ್ರದ್ಧೆಯಿಂದ ಮಾಡ್ತಾ ಇರ್ತಾರೆ. ಯಾರಿಗೋ ಒಬ್ಬರಿಗೆ ಯಶಸ್ಸು ಸಿಗುತ್ತೆ, ಯಾವುದೋ ಒಂದು ಯೋಜನೆಗೆ, ಒಂದು ಪ್ರಾಜೆಕ್ಟ್ಗೆ, ಒಂದು ಧಾರಾವಾಹಿಗೆ, ಒಂದು ಸಿನಿಮಾಗೆ ಯಶಸ್ಸು ಸಿಗುತ್ತೆ. ಅದು ನಮ್ಮ ಕೈಲಿರಲ್ಲ. ಅದು ದೇವರ ಅನುಗ್ರಹದಿಂದ ಅದು ಸಿಕ್ಕಿದಾಗ ತಲೆ ಬಾಗಬೇಕಷ್ಟೇ. ನನ್ನ ದೃಷ್ಟಿಯಲ್ಲಿ ನನ್ನ ಬಗ್ಗೆ ಯೋಚನೆ ಮಾಡೋದಾದರೆ, ಅದು ನನ್ನಿಂದ ಅದು ನನಗೆ ಸಿಕ್ಕಿಲ್ಲ ಯಶಸ್ಸು. ನನ್ನನ್ನು ತುಂಬ ಜನ ಹಾರೈಸಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಆ ಯಶಸ್ಸೇನು ಸಿಕ್ಕಿದೆ ಅಥವಾ ಸಿಕ್ಕಿತ್ತು, ಅದು ಅವರ ಆಶೀರ್ವಾದಕ್ಕೆ, ಅವರ ಹಾರೈಕೆಗಳಿಗೆ ಸಿಕ್ಕಿರ್ತಕ್ಕಂಥ ಆಶೀರ್ವಾದ. ಎಲ್ಲೋ ಒಂದು ಕಡೆ ಸರ್, ಒಂದು ನಿಮಿಷ ಪುಟ್ಟ, ಸಾರಿ, ರೆಡಿಯಾ? ಓಕೆ, ಹೋಗ್ಬಿಟ್ಟು ಬರ್ತೀನಿ. ಅದ್ರ ಪ್ರಶ್ನೆ ಏನು ತಲೆಯಲ್ಲಿ ಇಟ್ಕೊಳ್ಳಿ, ಮರಿಬೇಡಿ. A few moments later. ಜೊತೆಯಲ್ಲಿ ಸೀರಿಯಲ್ ಬಗ್ಗೆ ಮಾತಾಡ್ತಾ ಇದ್ವಿ ಸರ್. ಒಂದಿಷ್ಟು ಜನಕ್ಕೆ ತುಂಬ ಹತ್ರ, ನೀವು ತುಂಬ ಜನ ಅಭಿಮಾನಿಗಳನ್ನು ಗಳಿಸ್ಕೊಂಡ್ರಿ, ಅದಕ್ಕೆ ತುಂಬ ಜನರಿಗೆ ಹತ್ರ ಆದ್ರಿ ಆ ಸೀರಿಯಲ್ ಮೂಲಕ. ಆದರೆ ಎಲ್ಲೋ ಒಂದು ಕಡೆ ಆ ಸೀರಿಯಲಿಂದ ಹೊರಗೆ ಬರ್ತೀರಾ, ಏನು ಕಾರಣ ಸರ್? ಅಂದರೆ ಕೇಳಬೇಕೋ ಗೊತ್ತಿಲ್ಲ, ಸಾಕಷ್ಟು ಜನ ನಟರು ಬದಲಾಯಿಸ್ತಾ ಇರ್ತಾರೆ, ಆದರೆ ನಿಮ್ಮನ್ನ ಆ ಪಾತ್ರದಲ್ಲಿ ನಾವು ನೋಡಿದ ಹಾಗೆ ಬೇರೆ ಒಂದು ವ್ಯಕ್ತಿನ ನೋಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಕೇಳ್ತಾ ಇದ್ದೀನಿ. ತಮ್ಮ ಪ್ರೀತಿ, ಜನಗಳ ವಿಶ್ವಾಸ, ನಾನು ಸಾಕಷ್ಟು ಬಾರಿ ಇದರ ಬಗ್ಗೆ ಮಾತಾಡಿದ್ದೀನಿ. ಅಲ್ಲೂ ಕೂಡ, ಆ ಕ್ಷಣದಲ್ಲೂ ಕೂಡ ನಾನು ಮಾಧ್ಯಮದ ಮುಂದೆ ಹೇಳಿದ್ದೀನಿ, ವಿವರಿಸಿದ್ದೀನಿ ವಿಷಯಗಳು. ಏನು ಅಂತಂದರೆ, ಈಗ ಅದರ ಬಗ್ಗೆ ಹೆಚ್ಚು ಮಾತಾಡೋದಕ್ಕಿಂತ ನಮ್ಮ ಸುತ್ತಮುತ್ತ ಸಾಕಷ್ಟು ಎನರ್ಜೀಸ್ಗಳು ಇರ್ತವೆ, ಸಕಾರಾತ್ಮಕ ನಕಾರಾತ್ಮಕ ಎನರ್ಜೀಸ್ಗಳು. ಆ ಎನರ್ಜೀಸ್ಗಳನ್ನು ನಾವು ಯಾವ ರೀತಿಯಲ್ಲಿ ಬಳಸ್ಕೊತೀವಿ ಅನ್ನೋದು ತುಂಬ ಮುಖ್ಯ. ಎನರ್ಜೀಸ್ ಅಂತಂದರೆ, ಈಗ ನಮ್ಮನ್ನು ಹೊಗಳೋರು, ಆಶೀರ್ವಾದ ಮಾಡೋರು, ಹಾರೈಸೋರು, ಅದು ಪಾಸಿಟಿವ್ ಎನರ್ಜಿ, ಸಕಾರಾತ್ಮಕ ಶಕ್ತಿಗಳು. ನಕಾರಾತ್ಮಕ ಅಂತಂದರೆ ನಮ್ಮನ್ನು ತೆಗಳೋರು ಅಥವಾ ವಿನಾಕಾರಣ ಬೈಯೋರು, ಆಪಾದನೆ ಹೊರಿಸೋರು ಅಥವಾ ಹಿಂದೆ ಎಳೆಯೋರು, ಈ ಥರದ್ದು ಕೆಲವರು ಇರ್ತಾರೆ. ಎರಡೂ ಸಂದರ್ಭಗಳಲ್ಲಿ ನಾವು ಅದನ್ನು, ಆ ಶಕ್ತಿಗಳನ್ನು ಯಾವ ರೀತಿಯಲ್ಲಿ ಬಳಸ್ತೀವಿ ಅನ್ನೋದು ತುಂಬ ಮುಖ್ಯ. ಹೊಗಳಿದಾಗ ಸಹಜವಾಗಿ ನಾವು ಮುಂದೆ ಹೋಗ್ತೀವಿ, ಯಾಕಂತಂದರೆ ನಮ್ಮನ್ನು ಅದು ಒಂದು ಪ್ರೋತ್ಸಾಹನೆ ಇರುತ್ತದೆ. ನಮ್ಮನ್ನು ದೂಷಿಸಿದಾಗ ಅವ್ರು ನಮ್ಮನ್ನು ಹಿಂದೆ ಎಳಿತಾ ಇರ್ತಾರೆ. ಆದರೆ ನಮ್ಮ ಗುರಿ ಮುಂದೆ ಇದ್ದಾಗ ನಾವೇನು ಮಾಡಬೇಕು? ನಾವು ಅದರ ಕಡೆ ಗಮನ ಕೊಡಬಾರ್ದು, ನಾವು ದುಪ್ಪಟ್ಟು ಶಕ್ತಿ ಹಾಕಿ ಮುಂದೆ ಹೋಗಬೇಕು.
ಹಾಗಾಗಿ ಎರಡೂ ಸಂದರ್ಭಗಳಲ್ಲಿ ನಾನು ನನ್ನ ಕೆಲಸ ಮಾಡ್ತಾನೆ ಇರ್ತೀನಿ. ಯಾಕಂದರೆ ನನಗೆ ಯಾರು ನನ್ನನ್ನು ದೂಷಿಸ್ತಾ ಇದ್ದಾರೋ ಅಥವಾ ನಕಾರಾತ್ಮಕ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೋ ನನಗೆ ಬೇಕಾಗಿಲ್ಲ. ನನಗೆ ನನ್ನ ಜೀವನದಲ್ಲಿ ನನ್ನ ಗುರಿ ಮುಖ್ಯ. ಅಲ್ಲಿಗೆ ನಾನು ತಲುಪ್ತೀನಿ. ಯಾರು ನನಗೆ ಸಾಥ್ ಕೊಡ್ತಾರೋ, ಯಾರು ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಾರೋ, ಯಾರು ನನಗೆ ಪ್ರೋತ್ಸಾಹಿಸ್ತಾ ಇದ್ದಾರೋ, ನಾನು ಅವ್ರಿಗೆ ತಲೆಬಾಗಿ ಮುಂದೆ ಹೋಗ್ತಾ ಇರ್ತೀನಿ. ಯಾಕಂತಂದರೆ ಎರಡೂ ಒಂದು ರೀತಿಯಲ್ಲಿ ನಾನು ಹೇಳಿದ್ನಲ್ಲ, ಎರಡೂ ಶಕ್ತಿನೇ. ಇದು ಶಕ್ತಿ, ಅದು ಶಕ್ತಿನೇ. ನಾನು ಅದನ್ನು ಸಕಾರಾತ್ಮಕವಾಗಿಯೇ ಬಳಸ್ಕೊಂಡು ಮುಂದೆ ಹೋಗ್ತಿರ್ತೀರಿ. ಎಸ್, ಸೂಪರ್. ಇನ್ನೊಂದು ಸರ್, ನನಗೂ ಕೂಡ ಒಂದು ಅತ್ಯಂತ ಹತ್ತಿರವಾದಂತಹ ಪ್ರೀತಿ ಇರುವಂಥದ್ದು ಮತ್ತು ನನ್ನ ಫೇವ್ರೆಟ್ ಸಿನಿಮಾ ಕೂಡ ಹೌದು, ಸೂರ್ಯವಂಶ ಸಿನಿಮಾ. ವಿಷ್ಣುವರ್ಧನ್ ಸರ್ ನನಗೆ ತುಂಬ ಅತಿ ಹೆಚ್ಚು ಇಷ್ಟ ಆದಂಥ ವ್ಯಕ್ತಿ, ಇವನ್ ನನ್ನ ಫೇವ್ರೆಟ್ ಆ್ಯಕ್ಟರ್ ಕೂಡ ಹೌದು. ಹಾಗಾಗಿ ಕೇಳ್ತಾ ಇದ್ದೀನಿ, ಇವಾಗ ನೀವು ಅದೇ ಸೀರಿಯಲ್ನ ಮಾಡ್ತಾ ಇದ್ದೀರಾ, ಅದೇ ಹೆಸರಿನ ಸೂರ್ಯವಂಶ ಸೀರಿಯಲ್ ಮಾಡ್ತಾ ಇದ್ದೀರಾ. ಆ ವಿಷ್ಣುವರ್ಧನ್ ಸರ್ ಆ ಸಿನಿಮಾದ ಜರ್ನಿಗೂ ನಿಮ್ಮ ಈ ಸೀರಿಯಲ್ ಜರ್ನಿಗೂ ಹೇಗನ್ಸ? ಇವನ್ ನಾವು ಅದೇ ಸೆಟ್ಟಲ್ ಕೂಡ ಇದ್ದೀವಿ, ಏನು ಹೇಳ್ತೀರಾ ಸರ್? ಅದು ಶೀರ್ಷಿಕೆ ಮಾತ್ರ ಅದೇನೆ, ಆದರೆ ಏನೂ ಸಂಬಂಧನೇ ಇಲ್ಲ. ಆ ಕಥೆಗೂ ಈ ಕಥೆಗೂ ಸಂಬಂಧ ಇಲ್ಲ. ತುಂಬ ಮೊದಲು ಈ ಥರದ್ದು ಒಂದು ಚರ್ಚೆ ಬಂದಿತ್ತು, ಬಹುಶಃ ಅದೇ ಕಥೆ ಆಗಿರಬಹುದೇನೋ ಸೂರ್ಯವಂಶದ್ದು ಅಂತ. ಅದು ಮಾಡಬಾರ್ದು ಅಂತಲೇ ನಾನು ಹೇಳಿದೆ. ಯಾಕಂತಂದರೆ ಅದು ಒಂದು ಕಲ್ಟ್ ಕ್ಲಾಸಿಕ್ ಅದು ಸಿನಿಮಾ. ಅದನ್ನು ನಾವು ಮಾಡ್ತೀವಿ ಅಂತ ಅದಕ್ಕೆ ಪ್ರಯತ್ನ ಪಡಬಾರ್ದು, ನಾವು ಹುಚ್ಚಾಟ ಮಾಡಬಾರ್ದು. ಹಾಗಾಗಿ ಶೀರ್ಷಿಕೆ ಮಾತ್ರ ಇಟ್ಕೊಂಡಿದ್ದಾರೆ. ಯಾಕಂದರೆ ಅದು ಅಪ್ಪ ಅವ್ರ ಒಂದು ಆಶೀರ್ವಾದ, ಅದು ಇರಲಿ ಅನ್ನೋದಕ್ಕೋಸ್ಕರ ಅದನ್ನು ಶೀರ್ಷಿಕೆ ಇಟ್ಕೊಂಡಿದ್ದಾರೆ. ಆದರೆ ಕಥೆ ಸಂಪೂರ್ಣವಾಗಿ ಅದು ಬೇರೆಯೇ ಇದೆ. ಇವನ್ ಅಪ್ಪಾಜಿಯವ್ರು ಮಾಡಿದಂತಹ ಅದೇ ಶೀರ್ಷಿಕೆ ಇರುವಂಥ ಇದು ಸೀರಿಯಲಲ್ಲಿ ನೀವು ಮತ್ತೆ ಪಾತ್ರ ವಹಿಸ್ತಾ ಇದ್ದೀರಿ. ಅಂದರೆ ಬೇರೆಯವ್ರು ವಹಿಸ್ಬೋದಿತ್ತು, ಆದರೆ ನೀವೇ ವಹಿಸ್ತಾ ಇದ್ದೀರಾ. ಏನು ಹೇಗೆ ಅನ್ನಿಸ್ತಾ ಇದೆ? ಅದು ನನ್ನ ಅದೃಷ್ಟ ಅಮ್ಮ, ನಿಜವಾಗ್ಲೂ ಅದೃಷ್ಟ ಅದು. ಯಾಕಂತಂದರೆ ಅವರೊಂದು ಪ್ರಭಾವಳಿ ಇದೆ ಅವ್ರದ್ದು. ಅದು ನನ್ನ ಜೀವನದಲ್ಲಿ ಅದು ನನ್ನ ಕೊನೆಯವರೆಗೂ ಅದು ಆ ಒಂದು ಪ್ರಭಾವಳಿ ಇದ್ದೇ ಇರುತ್ತೆ. ಅದು ನನಗೆ ತುಂಬ ಸಂತೋಷ, ಹೆಮ್ಮೆ ವಿಚಾರ, ಅಭಿಮಾನದ ವಿಚಾರ. ಹಾಗಾಗಿ ಅವರ ಒಂದು ನಟನೆಯ ಸಿನಿಮಾ ಶೀರ್ಷಿಕೆ ಇರತಕ್ಕಂಥ ಧಾರಾವಾಹಿಯಲ್ಲಿ ನಾನು ಅಭಿನಯಿಸ್ತಿರೋದು ನನಗೆ ತುಂಬ ಸಂತೋಷ. ಹೌದು. ಇನ್ನೊಂದು ಕಡೆ ತಗೊಂಬಂದರೆ ನೀವು ಗಾಯಕರಾಗಿರ್ಬೋದು, ಬರಹಗಾರರಾಗಿರ್ಬೋದು, ಆ್ಯಕ್ಟರ್ ಆಗಿರ್ಬೋದು, ಎಲ್ಲ ಹೌದು. ಇನ್ನೊಂದು ಕಡೆ ಸಾಮಾಜಿಕವಾಗಿ ಒಂದಿಷ್ಟು ಕಳಕಳಿ ವಹಿಸುವಂಥವ್ರು, ಇತ್ತೀಚೆಗೆ ಅತಿ ಹೆಚ್ಚು ಸಾಮಾಜಿಕ ವಿಚಾರಗಳಲ್ಲಿ ತೊಂದರೆ ಆದಾಗ ಧ್ವನಿ ಎತ್ತುತ್ತಾ ಇದ್ದೀರಾ. ಎಲ್ಲೋ ರಸ್ತೆ ಗುಂಡಿ ವಿಚಾರದಲ್ಲಿ, ಎಲ್ಲೋ ಒಂದು ಕಡೆ ಶಾಲಾ ಮಕ್ಕಳಿಗೆ ತೊಂದರೆ ಆದರೆ ಎಲ್ಲದಕ್ಕೂ ನೀವು ಅಲ್ಲೂ ಕೂಡ ನೀವು ಸ್ಥಾನ ಪಡ್ಕೊತಾ ಇದ್ದೀರಾ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಹೇಗೆ ಸರ್ ಇದು ಸಾಮಾಜಿಕ ಕಳಕಳಿ ಬಗ್ಗೆ ಇನ್ನಷ್ಟು ಎಚ್ಚರ ವಹಿಸಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ಒಂದು, ನಮ್ಮ ಮನೆಯಲ್ಲೇ ಅದು ಸಂಸ್ಕಾರ ಇದೆ. ನಮ್ಮ ತಂದೆ ತಾಯಿ ಕೂಡ ತುಂಬ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಇದುವರೆಗೂ. ಜೊತೆಗೆ ಅಪ್ಪವರು ಅಮ್ಮವರು. ಹಾಗಾಗಿ ಅವರನ್ನು ನೋಡಿಕೊಂಡು ನಾನು ಕಲ್ತಿರೋದು, ತಿಳ್ಕೊಂಡಿರೋದು, ಸಮಾಜಕ್ಕೋಸ್ಕರ ಏನಾದರೂ ನಾವು ಮಾಡಬೇಕು ಅನ್ನೋದು ನನ್ನಲ್ಲೂ ಅದು ಬಂದಿದೆ. ಜೊತೆಗೆ ಅದು ಈ ಒಂದು ಪ್ರಕೃತಿ ಮಾತೆಗೆ ಧನ್ಯವಾದಗಳನ್ನು ಹೇಳೋ ಒಂದು ಪ್ರಯತ್ನ ಅಷ್ಟೆ. ಯಾಕಂತಂದರೆ ನನಗೆ ಆ ತಾಯಿ ತುಂಬ ಆಶೀರ್ವಾದ ಮಾಡಿದ್ದಾಳೆ. ಹಾಗಾಗಿ ಅದನ್ನು ನಾವು ಯಾವ ರೀತಿಲಿ ತೀರಿಸ್ಬೋದು? ಒಂದು, ನಮ್ಮ ಕೆಲಸದ ಮುಖಾಂತರ ನಾವು ತೀರಿಸಬಹುದು. ಅದರ ಜೊತೆಗೆ ಈ ಥರದ್ದು ಏನಾದರೂ ಒಂದು ಸಮಾಜಮುಖಿ ಕೆಲಸ ಮಾಡಿದಾಗ, ಅಂದರೆ ಕೇವಲ ಒಂದು ಗುಂಪಿಗಷ್ಟೇ ಅಂತಲ್ಲ. ಯಾಕಂತಂದರೆ ಎಲ್ಲರೂ ಮನೋರಂಜನೆ ಕಾರ್ಯಕ್ರಮಗಳನ್ನು ಅಥವಾ ಎಲ್ಲರೂ ನಾನೇನೇನು ಮಾಡ್ತೀನೋ, ನಾನು ನಿರ್ದೇಶನ ಮಾಡ್ತೀನಿ, ಹಾಡ್ತೀನಿ, ಅಥವಾ ಬರಿತೀನಿ, ಅಥವಾ ಅಭಿನಯಿಸ್ತೀನಿ, ಮನೋರಂಜನೆ ಅಥವಾ ಓದೋರು ಅಥವಾ ಆ ಒಂದು ಸೆಕ್ಷನ್ ಇರುತ್ತೆ, ಒಂದು ಗುಂಪಿರುತ್ತೆ. ಅದು ಕೆಲವರು ಅದನ್ನೇನು ನೋಡೋದೇ ಇಲ್ಲ ಅಥವಾ ಓದೋದೇ ಇಲ್ಲ, ಆ ಥರದ್ದು ಜನ ಇರ್ತಾರೆ. ಆದರೆ ಈ ಥರದ್ದು ಸಮಸ್ಯೆಗಳು ಅದು ಎಲ್ರಿಗೂ ಅನ್ವಯಿಸುತ್ತೆ. ಈ ಥರದ್ದು ಸ್ವಚ್ಛತೆ ಆಗಿರ್ಬೋದು, ಸುರಕ್ಷತೆ ಆಗಿರ್ಬೋದು, ಈ ಥರದ್ದು. ಹಾಗಾಗಿ ನಮ್ಮಿಂದ ಪ್ರತಿಯೊಬ್ಬರಿಗೂ, ನಮ್ಮ ಸಮಾಜಕ್ಕೆ, ನಮ್ಮ ಈ ಒಂದು ಪ್ರಕೃತಿ ಮಾತೆಗೆ ನಮ್ಮಿಂದ ಒಂದು ಸಾಧ್ಯವಾದಷ್ಟು ಒಂದು ಅಳಿಲು ಸೇವೆನ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ.